ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಚ್ ಕೆಮಿಸ್ಟ್ರಿ. ಸೊ ಇವತ್ತಿನ ಒಂದು ಬ್ರೇಕಿಂಗ್ ನ್ಯೂಸ್ ಅಂತಂದರೆ KCET 2024 ಎಕ್ಸಾಮಿನೇಷನ್ ಏನಿದೆ ಅದು ಪ್ರೀಪೋನ್ ಆಗಿದೆ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ನಮಗೆಲ್ಲ ಗೊತ್ತಿರೋ ಹಾಗೆ 20 ಆ್ಯಂಡ್ 21 KCET ಎಕ್ಸಾಮಿನೇಷನನ್ನು KE ಅವರು ಫಿಕ್ಸ್ ಮಾಡಿದರು. ಆದರೆ NDA ಎಕ್ಸಾಮಿನೇಷನ್ 21ನೇ ತಾರೀಕು ಇರುವಂತಹ ಕಾರಣಕ್ಕಾಗಿ KCET ಎಕ್ಸಾಮಿನೇಷನನ್ನು 18 ಮತ್ತು 19ಕ್ಕೆ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಯಾರ್ಯಾರು ಹೊರನಾಡು ಮತ್ತು ಗಡಿನಾಡು ಕನ್ನಡಿಗರಿದ್ದಾರೆ, ಸೊ ಅವರಿಗೆ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಏನಿದೆ ಅದು 20ನೇ ತಾರೀಕು ನಡೀತದೆ. ಸೊ ಬಹಳ ಇಂಪಾರ್ಟೆಂಟು ಮೈ ಡಿಯರ್ ಸ್ಟೂಡೆಂಟ್ಸ್, ಗೊತ್ತಿರಲಿ. ಸೊ NDA ಎಕ್ಸಾಮಿನೇಷನ್ 21ನೇ ತಾರೀಕು ಇರೋದಕ್ಕೆ ನಾನು ಆಲ್ರೆಡಿ ವಿಡಿಯೋವನ್ನು ಕೂಡ ಮಾಡಿ ಹೇಳಿದ್ದೆ. NDAದವರು ಚೇಂಜ್ ಮಾಡೋದಿಲ್ಲ, KE ಅವರು ಚೇಂಜ್ ಮಾಡಬೇಕು. ಬಟ್ ಬೇಜಾರಿನ ವಿಷಯ ಏನಂತಂದರೆ KE ಅವರು ಇನ್ನೂ 2 ದಿನ ಹಿಂದಕ್ಕೆ ತೆಗೆದುಕೊಂಡು ಬಂದಿರೋದು. ಸೊ ಮೇ ಬಿ ರೀಸನ್ ಏನಿರ್ಬೋದು. ಸೊ ಈಗ ಈ ವರ್ಷ ಸೆಕೆಂಡ್ PUCಯಲ್ಲಿ ಇರುವಂಥ ವಿದ್ಯಾರ್ಥಿಗಳಿಗೆ 2ನೇ ವಾರ್ಷಿಕ ಪರೀಕ್ಷೆ ಏಪ್ರಿಲ್ 25-26 ಶುರುವಾಗಬಹುದು. ಆ ಕಾರಣಕ್ಕಾಗಿ ಅದನ್ನು ಮುಂದೆ ಹಾಕದೇನೆ ಹಿಂದಕ್ಕೆ ತೊಗೊಂಡು ಬಂದಿದ್ದಾರೆ. ಬಟ್ ಹಿಂದಕ್ಕೆ ತೊಗೊಂಡು ಬರಬಾರ್ದಾಗಿತ್ತು, ಅವರು ಅಟ್ಲೀಸ್ಟ್ ಮುಂದಕ್ಕೆ ಹಾಕಿದರೆ ಇನ್ನೂ ಉಪಯೋಗ ಆಗ್ತಿತ್ತು. ಯಾಕಂತಂದರೆ ಈಗ ಸೆಕೆಂಡ್ PUC ಎನ್ಯುವಲ್ ಎಕ್ಸಾಮಿನೇಷನ್ ಮುಗಿದ ಮೇಲೆ ಅಟ್ಲೀಸ್ಟ್ 1 ತಿಂಗಳನ್ನು ಕೂಡ ಅವರಿಗೆ ಟೈಮ್ ಸಿಗೋದಿಲ್ಲ. KE ಅವರಿಗೆ KCET ಎಕ್ಸಾಮಿನೇಷನ್ ಬರೆಯುವಂಥ ವಿದ್ಯಾರ್ಥಿಗಳಿಗೆ ಇರಲಿ. ಈ ಒಂದಷ್ಟು ಡಿಸಿಷನ್ಗಳು ನಮ್ಮ ಕೈಯಲ್ಲಿ ಇಲ್ಲ, ಅವ್ರೇನು ಹೇಳ್ತಾರೆ ನಾವು ಕೇಳಬೇಕು. ಸೊ ನಾನು ನಿಮಗೆ ಅದನ್ನು ಹೇಳ್ತಾ ಇದ್ದೀನಿ. KCET 2024 ಎಕ್ಸಾಮಿನೇಷನ್ ಏನಿದೆ ಅದು ಏಪ್ರಿಲ್ 18 ಆ್ಯಂಡ್ 19 ನಡೀತದೆ. ಸೊ ಇದು ಅಫಿಷಿಯಲಿ KEA ಟ್ವಿಟರಿಂದನೇ ಬಂದಿರುವಂಥ ನ್ಯೂಸ್. ಇನ್ನು ಅಪ್ಲಿಕೇಶನ್ ಫಾರ್ಮ್ ಯಾವಾಗಿಂದ ಸ್ಟಾರ್ಟ್ ಆಗ್ತದೆ? ಸೊ ನಾಳೆಯಿಂದ, ಅಂದರೆ ಜನವರಿ 10th ಫೆಬ್ರವರಿ 10th 1 ತಿಂಗಳವರೆಗೆ ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಟೈಮನ್ನು ಕೊಡ್ತಾರೆ. ಪದೇ ಪದೇ ಹೇಳ್ತಾ ಇದ್ದೀನಿ, 10th ಕೊಟ್ಟಿದ್ದಾರೆ ಅಂತಂದರೆ ನಾಳೆ ರಾತ್ರಿಯ ಒಳಗಾಗಿ ಅಪ್ಲಿಕೇಶನ್ ಹಾಕಿಬಿಟ್ಟು ಕುತ್ಕೊಳ್ಬೇಕು ಅನ್ನೋ ಒಂದು ತಲೆಯಲ್ಲಿ ಇರೋದಕ್ಕೆ ಹೋಗಬೇಡಿ. ಸೊ ಅದು ಕೂಡ ಗೊತ್ತಿರಲಿ. ಸೊ ಫಸ್ಟ್ ಅಪ್ಲಿಕೇಶನ್ ಹಾಕಿಬಿಟ್ರೆ ಸೊ ನಮಗೆ ಹತ್ತಿರದ ಸೆಂಟರ್ನ ಕೊಟ್ಬಿಡ್ತಾರೆ. ಆಮೇಲೆ ಅಪ್ಲಿಕೇಶನ್ ಹಾಕಿದರೆ ಆಮೇಲೆ ಸೆಂಟರ್ನ ದೂರ ಕೊಡ್ತಾರೆ, ಹಾಗೇನೂ ಇರೋದಿಲ್ಲ. ಓಕೆ, ಸೊ ನೀವು ಯಾವ ಸೆಂಟರನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರಿ ಆ ಸೆಂಟರಲ್ಲಿ ನಿಮಗೆ ಎಕ್ಸಾಮಿನೇಷನ್ ಬರೆಯೋದಕ್ಕೆ ಕೊಡ್ತಾರೆ. ಓಕೆ, ನಿಮಗೆ ಚಾಯ್ಸನ್ನು ಕೊಡ್ತಾರೆ. ಆ ಕಾರಣದಿಂದ ನಾಳೆ 10ನೇ ತಾರೀಕು ಕೊಟ್ಟಿದ್ದಾರೆ ಅಂತಂದರೆ ಅವರು ಇನ್ಫಾರ್ಮೇಷನ್ ಬ್ರೋಷರ್ನ ರಿಲೀಸ್ ಮಾಡ್ತಾರೆ. ಆ ಇನ್ಫಾರ್ಮೇಷನ್ ಬ್ರೋಷರ್ನ ಕರೆಕ್ಟಾಗಿ ಓದಿ. ಸೊ ಇಲ್ಲ ನಾನು ಓದಿ ನಿಮಗೆ ಹೇಳ್ತೀನಿ. ಸೊ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಈ ವರ್ಷ ಏನಿರ್ತದೆ ನೋಡೋಣಂತೆ. ಅದಾದಮೇಲೆ 11, 12 ನೀವು ಅಪ್ಲಿಕೇಶನ್ ಫಾರ್ಮ್ ಹಾಕೋದಕ್ಕೆ ಶುರು ಮಾಡ್ಕೊಳ್ಬಹುದು. ಓಕೆ, ಸೊ ಇದಿಷ್ಟು ನಾನು ನಿಮಗೆ ಹೇಳಬೇಕಾಗಿರುವಂಥದ್ದು. ಸೊ ಜನವರಿ 10ರಿಂದ ಫೆಬ್ರವರಿ 10ರವರೆಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಟೈಮನ್ನು ಕೊಡ್ತಾರೆ. ಸೊ NDA ಎಕ್ಸಾಮಿನೇಷನ್ ಇರೋದ್ರಿಂದ ಎಕ್ಸಾಮಿನೇಷನ್ ಪ್ರೀಪೋನ್ ಆಗಿದೆ. ಇನ್ನೊಂದಷ್ಟು ಪಾಯಿಂಟ್ಸನ್ನು ಇಲ್ಲಿ ಕರೆಕ್ಟಾಗಿ ಕೇಳ್ಕೊಳ್ಳಿ. ದ ಲಾಂಗ್ ಪ್ರೊಸೆಸ್ ಆಫ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ವಿಲ್ ಹ್ಯಾಪನ್ ಡ್ಯೂರಿಂಗ್ ದ ಅಪ್ಲೈಯಿಂಗ್ ಟೈಮ್ ಇಟ್ ಸೆಲ್ಫ್. ಈ ವರ್ಷ ಸಿಂಪ್ಲಿಫೈಡ್ ಮಾಡಿದ್ದಾರೆ. ಈ ವರ್ಷ ಬಹಳ ಇದನ್ನು ಸಿಂಪ್ಲಿಫೈ ಮಾಡಿದ್ದಾರೆ. ಸೊ ಇದೇನು ಪ್ರೊಸೆಸ್ ಇದೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನೋದು, ಇದು ಅಪ್ಲಿಕೇಶನ್ ಹಾಕೋ ಸಮಯದಲ್ಲಿ ಈಚ್ ಸ್ಟೆಪ್ಪಲ್ಲಿ ನಿಮ್ಮನ್ನು ವೆರಿಫಿಕೇಶನ್ ಹಾಕೋತಾ ಹೋಗಿಬಿಡ್ತದೆ. ಓಕೆ, ಸೊ ಅದಕ್ಕೆ ಎಲ್ಲ ವಿದ್ಯಾರ್ಥಿಗಳು ಯಾರ್ಯಾರು ಮೆಡಿಕಲ್ಲು, ಡೆಂಟಲ್ಲು, ಆಯುರ್ವೇದ, ಯುನಾನಿ, ಹೋಮಿಯೋಪತಿ, BPT, BSc ಅಲೈಡ್ ಹೆಲ್ತ್ ಸೈನ್ಸ್, BPO ಕೋರ್ಸ್ ಯಾವ ಕೋರ್ಸನ್ನು ಮಾಡಬೇಕು ಅಂತ ಇದ್ರೂ ಕೂಡ ಸೊ KE ಅಂಡರ್ ಸೊ ನೀವು ಇಲ್ಲಿ ಅಪ್ಲಿಕೇಶನ್ ಹಾಕಲೇಬೇಕು. ಇನ್ನೊಂದು ಸಾರಿ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಸೊ ಕೆಲವೊಂದಷ್ಟು ವಿದ್ಯಾರ್ಥಿಗಳು ನಾನು ನೀಟಷ್ಟೇ ಬರೀತೀನಿ ಅಂತ ಇರಬಹುದು. ಗೊತ್ತಿರಲಿ, ಕರ್ನಾಟಕದ ವಿದ್ಯಾರ್ಥಿಗಳೇ, ನೀವು ನೀಟಷ್ಟೇ ಬರೀರಿ, ಬೇಡ ಅಂತ ಹೇಳೋದಿಲ್ಲ. ನೀವೇನು CETಯನ್ನು ಬರೀಬೇಕಂತೇನಿಲ್ಲ. ಆದರೆ ಇಷ್ಟು ವರ್ಷ ನೀಟ್ ರಿಸಲ್ಟ್ ಬಂದ ಮೇಲೆ ಏನು ಪ್ರೊಸೀಜರ್ ಇರ್ತಿತ್ತು, ಸೊ ಅದು ಕೌನ್ಸಿಲಿಂಗ್ ರಿಜಿಸ್ಟ್ರೇಷನ್ ಅಂತ ನಾವೇನು ಕರಿತಿದ್ವಿ, ಅದು ಈ ವರ್ಷ ಸಪರೇಟಾಗಿ ಇರೋದಿಲ್ಲ. ಆದ್ದರಿಂದ ಈಗಿನಿಂದಲೇ ನಿಮ್ಮ ಕೌನ್ಸಿಲಿಂಗ್ ರಿಜಿಸ್ಟ್ರೇಷನ್ ಕೂಡ ಸ್ಟಾರ್ಟ್ ಆದಂಗೆನೆ. ಅದಕ್ಕಾಗಿ ಹೇಳ್ತಾ ಇದ್ದೀನಿ ವಿದ್ಯಾರ್ಥಿಗಳೇ, ದಯವಿಟ್ಟು ತಿಳ್ಕೊಳ್ಳಿ. ಸೊ ಈ ಒಂದು ಅಪ್ಲಿಕೇಶನ್ ಫಾರ್ಮ್ ಹಾಕುವಂಥದ್ದೇನಿದೆ ಇದು ಮೆಡಿಕಲ್ಲಿಗೂ ಸಂಬಂಧಪಟ್ಟಿದ್ದು ಆಗಿರೋದ್ರಿಂದ ಸೊ ಇದು ನಿಮ್ಮ ಎಕ್ಸಾಮಿನೇಷನ್ ಅಪ್ಲಿಕೇಶನ್ ಅಲ್ಲ. KCET ಅವರಿಗೆ ಮಾತ್ರ ಎಕ್ಸಾಮಿನೇಷನ್ ಅಪ್ಲಿಕೇಶನ್ ಇದು, ಪ್ಲಸ್ ಕೌನ್ಸಿಲಿಂಗ್ ರಿಜಿಸ್ಟ್ರೇಷನು. ಯಾರ್ಯಾರು ಆಲ್ ಇಂಡಿಯಾ ಲೆವೆಲ್ ನೀಟ್ ಎಕ್ಸಾಮಿನೇಷನ್ ಬರಿತಾ ಇದ್ದೀರಿ, ಯಾರ್ಯಾರು ಮೆಡಿಕಲ್ ಮಾಡಬೇಕು ಅವರೆಲ್ಲ ನೀಟ್ ಎಕ್ಸಾಮಿನೇಷನ್ ಬರೀಲೇಬೇಕು. ಆ ನೀಟ್ ಎಕ್ಸಾಮಿನೇಷನ್ ಫಾರ್ಮ್ ಸಪ್ರೇಟ್ ಆಗಿ ಬರ್ತದೆ, ಅದನ್ನು ನೀವು ಫಿಲ್ ಮಾಡಲೇಬೇಕು. ಆದರೆ ಇಲ್ಲಿ 85% ಅಂಡರ್ ಏನು ನೀವು ಕೌನ್ಸಿಲಿಂಗಿಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ತಿದ್ರಿ ಆಮೇಲೆ ಇಷ್ಟು ವರ್ಷ, ಅದು ಈಗಲೇ ರಿಜಿಸ್ಟ್ರೇಷನ್ ಆಗಿಬಿಡ್ತದೆ. ಅದಕ್ಕಾಗಿ ಕಂಪಲ್ಸರಿಯಾಗಿ ನೀವು ಫಿಲ್ ಮಾಡಲೇಬೇಕು. ಇನ್ನು ಈ ಸಾರಿ ನಿಮಗೆ ಸೊ ಸ್ಟಡಿ ಮಾಡಿರೋದು ಕನ್ನಡ ಮೀಡಿಯಮ್ಮು, ಕಾಸ್ಟು, ಇನ್ಕಮ್ಮು, ಇದು ಯಾವುದೇ ಸರ್ಟಿಫಿಕೇಟನ್ನು ಅವರು ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಮಯದಲ್ಲಿ ಕೇಳೋದಿಲ್ಲ. ಅದಕ್ಕಾಗಿ ಇಲ್ಲೇ ಏನು ಹೇಳ್ತಾ ಇದ್ದಾರೆ ಅವರು, ಸ್ಟೂಡೆಂಟ್ ಎಂಟ್ರೀಸ್ ಪರ್ಟೇನಿಂಗ್ ಟು ಸ್ಕೂಲ್ ಸ್ಟಡಿ, ಕನ್ನಡ ಮೀಡಿಯಂ, ಕಾಸ್ಟ್, ಇನ್ಕಮ್ ಎಕ್ಸೆಟ್ರಾ ವಿಲ್ ಬಿ ವೆರಿಫೈಡ್ ಥ್ರೂ SATS ಇಟ್ ಸೆಲ್ಫ್.
ಸ್ಯಾಟ್ಸಿಂದನೇ ವೆರಿಫೈ ಮಾಡ್ಕೊಂಡು ಬಿಡ್ತಾರಂತವರು. ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ನಿಮ್ಮ ಎಲ್ಲ ಕಾಸ್ಟ್ ಸರ್ಟಿಫಿಕೇಟ್ ಇವನ್ನ ವೆರಿಫೈ ಮಾಡ್ಕೊಂಡು ಬಿಡ್ತಾರೆ. ಸೊ ಸ್ಯಾಟ್ಸಿಂದ ಸ್ಕೂಲ್ ಸ್ಟಡಿ ಮಾಡಿರೋದು, ಕನ್ನಡ ಮೀಡಿಯಮು, ಇವೆಲ್ಲ ವೆರಿಫೈ ಮಾಡ್ಕೊಂಡು ಬಿಡ್ತಾರೆ. ಇದರಲ್ಲೂ ಕೂಡ ಕೆಲವೊಂದಷ್ಟು ಟೆಕ್ನಿಕಲ್ ಪ್ರಾಬ್ಲಮ್ಗಳು ಇವೆ. ಫಾರ್ ಎಕ್ಸಾಂಪಲ್ ನೋಡಿ, ಒಂದಷ್ಟು ಸ್ಕೂಲ್ಗಳು ಈಗ ರೂರಲಲ್ಲಿ ಇರೋದಿಲ್ಲ, ಈಗ ಅರ್ಬನಿಗೆ ಬಂದುಬಿಟ್ಟಿರ್ತದೆ. ನೀವು ಕಲಿಯುವಂಥ ಸಮಯದಲ್ಲಿ ರೂರಲಲ್ಲಿ ಇರ್ತದದು. ಅಂತಹ ಕೇಸಲ್ಲೂ ಕೂಡ ನಿಮಗೆ ರೂರಲ್ ಸರ್ಟಿಫಿಕೇಟನ್ನು ಅವರು ಕೊಡಬೇಕು. ಓಕೆ, ಬಟ್ ಈ ವರ್ಷ ಅವ್ರು ಯಾವ ರೀತಿ ಮಾಡ್ತಾರೆ ಅಂತ ಕಾದು ನೋಡೋಣಂತೆ, ಯಾಕಂದರೆ ಇದು ನಮಗೂ ಕೂಡ ಹೊಸದು, ಹೌದಾ? ಅವ್ರು ಹೇಳಿರೋ ಪ್ರಕಾರ ಈ ವರ್ಷ ಸಿಂಪಲ್ ಆಗಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಫೈನ್. ಇನ್ನು by considering lakhs of students interest this year, online application designed in such a way that there will be no physical verification and it will be application cum verification module. ಗೊತ್ತಿರಲಿ, ಇದು ಅಪ್ಲಿಕೇಶನ್ ಕಮ್ ವೆರಿಫಿಕೇಶನ್ ಮಾಡ್ಯೂಲ್. ಇದು ಅದಕ್ಕೆ ಸಪರೇಟ್ ಆಗಿ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನೋದು ಇರೋದಿಲ್ಲ. ಓಕೆ, ಏಪ್ರಿಲ್ 20ಕ್ಕೆ ನಿಮಗೆ ಬಯಾಲಜಿ ಮತ್ತು ಮ್ಯಾಥ್ಸ್ ಎಕ್ಸಾಮಿನೇಷನ್ ಇರ್ತದೆ. 21ಕ್ಕೆ ನಿಮಗೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ ಇರ್ತದ ಅಂಥೇಳಿ ಮೊದಲು ಹೇಳಿದ್ರು ನಿಮಗೆ, ಹೌದಾ? ಅದು ಈಗ ಚೇಂಜ್ ಆಗಿಬಿಟ್ಟು ಏನಾಗಿದೆ ಅಂತ ಅಂದರೆ, ನಿಮಗೆ 18ನೇ ತಾರೀಕು ಬಯಾಲಜಿ ಮತ್ತು ಮ್ಯಾಥ್ಸ್ ಆಗ್ತದ, 19ನೇ ತಾರೀಕು ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಎಕ್ಸಾಮ್ ಆಗ್ತದ ಅನ್ನೋದು ಗೊತ್ತಿರಲಿ. ಓಕೆ, ಇದು ಇವತ್ತಿನ ಒಂದು ಬ್ರೇಕಿಂಗ್ ನ್ಯೂಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಕ್ಸಾಮಿನೇಷನ್ ಹಿಂದಕ್ಕೆ ಬಂದಿದೆ, ಅಪ್ಲಿಕೇಶನ್ ಫಾರ್ಮ್ ನಾಳೆಯಿಂದ ಸ್ಟಾರ್ಟ್ ಆಗ್ತದೆ. ಇದು ಎಲ್ಲ ಅಪ್ಲಿಕೇಶನ್ ಎಲ್ಲರೂ ಕೂಡ ಹಾಕಲೇಬೇಕು. ನೀವು ಬರೀ ನೀಟ್ ಅಷ್ಟೇ ಬರೀತೀನಿ ಅಂತ ಅನ್ನೋರು ಇಲ್ಲ, BPO ಕೋರ್ಸ್ ಇರ್ಬೋದು, BPT ಇರ್ಬೋದು, ಫಿಸಿಯೋಥೆರಪಿ ಇರ್ಬೋದು, BSc ನರ್ಸಿಂಗ್ ಇರ್ಬೋದು, ಯಾವುದೇ ಕೋರ್ಸಿಗೆ ನೀವು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂಡರ್ ಬರ್ತೀನಿ ಅಂತ ಅಂದರೂ ಕೂಡ ನೀವು ಈ ಅಪ್ಲಿಕೇಶನ್ ಫಾರ್ಮನ್ನು ಹಾಕಲೇಬೇಕು. ದಯವಿಟ್ಟು ಹಾಕಿ. ಉಳಿದಂಥ ಇನ್ಫಾರ್ಮೇಷನನ್ನು ನಾಳೆ ಅಪ್ಲಿಕೇಶನ್ ಫಾರ್ಮನ್ನು ಬಿಟ್ಟ ಮೇಲೆ ಇನ್ಫಾರ್ಮೇಷನ್ ಬ್ರೋಷರ್ನ ಹಿಡ್ಕೊಂಡು ನಿಮಗೆ ಡೀಟೇಲ್ ಆಗಿ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.